ನಮಸ್ತೆ ದೀಪಿಕಾ ಅವರೇ, ಹೇಗಿದ್ದೀರಾ? ನಮಸ್ತೆ, ತುಂಬಾ ಚೆನ್ನಾಗಿದೆ. ಎಸ್, ನೀವು ಹೇಗಿದ್ದೀರಾ? ಮದುವೆ ನಂತರದ ಜೀವನ ಹೇಗಿದೆ ಅಂತ. ಯಾಕೆ ಈ ತರ ಕ್ವೆಶನ್ ಕೇಳ್ತಾ ಇದ್ದೀರಾ ಗೊತ್ತಿಲ್ಲ, ಬಟ್ ಚೆನ್ನಾಗೇ ಇದ್ದೀನಿ. ಮುಂಚೆಗಿಂತ ಇನ್ನೂ ಚೆನ್ನಾಗಿದ್ದೀನಿ ಆಕ್ಚುಲಿ. ಸ್ವಲ್ಪ ದಿನ ಕಾಣಿಸ್ಕೊಂಡಿಲ್ಲ ಅಂದ್ರೆ ನೋಡಿ ಹೇಗೆಲ್ಲ ಕ್ವೆಶನ್ಸ್ ಕೇಳ್ತೀರಲ್ಲ ಎಲ್ಲ. ಸಾಮಾನ್ಯವಾಗಿ ಆ ಖುಷಿ ಇದೆಯಲ್ಲ, ಅಂದ್ರೆ ದಾಂಪತ್ಯ ಜೀವನ ಅನ್ನೋದು ಖುಷಿ ಸಂದರ್ಭ. ಸೊ ಹೇಗಿತ್ತು ಅಂತ ಅಂದ್ಬಿಟ್ಟು ಆ ಒಂದು ಜರ್ನಿ? ಇಟ್ಸ್ ಅಮೇಝಿಂಗ್ ಆ್ಯಕ್ಚುಲಿ. ತುಂಬ ಚೆನ್ನಾಗಿದೆ. ಎಲ್ಲೋ ಒಂದು ಕಡೆ ಇಷ್ಟು ವರ್ಷಗಳ ಕಾಲ ಕೆಲಸ ಆ್ಯಂಡ್ ಒಂದಷ್ಟು ಶೋಸ್ಗಳು ಅಥವಾ ಏನೋ ಯಾವುದಾದ್ರೂ ಕಮಿಟೆಡ್ ಸಿನಿಮಾ ಆಗಿರ್ಬೋದು, ಸೀರಿಯಲ್ಗಳು, ಇದರಲ್ಲೆಲ್ಲ ಕಂಪ್ಲೀಟ್ಲಿ ಮುಳುಗೋಗಿ ಪರ್ಸ್ನಲ್ ಲೈಫ್ಗೆ ಟೈಮ್ ಕೊಡೋದು ತುಂಬಾ ಕಡಿಮೆ ಆಗಿತ್ತು. ಸೊ ಈಗೆಲ್ಲೋ ಒಂದು ಕಡೆ ಪರ್ಸ್ನಲ್ ಲೈಫಲ್ಲಿ ಒಂದು ಸ್ಪೇಸ್ ಸಿಕ್ತು, ಚೆರಿಷ್ ಮಾಡುವಂಥ ಮೂಮೆಂಟ್ ಸಿಕ್ತು. ಸೊ ಐ ಆಮ್ ಗ್ಲ್ಯಾಡ್. ಆ್ಯಂಡ್ ಈ ಥರನೂ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ನನ್ನ ಲೈಫಲ್ಲಿ ಇರ್ತೀನಿ ನಾನು. ಪರ್ಸ್ನಲ್ ಲೈಫ್ನ ಇಷ್ಟೊಂದು ಎಂಜಾಯ್ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಬಟ್ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಎಸ್, ಇನ್ನು ಸಿನಿಮಾ ಕಡೆ ಬರೋದಾದ್ರೆ ಹ್ಯಾಶ್ಟ್ಯಾಗ್ ಪಾರ್ವತಿ ಸಿನಿಮಾದು ಈ ಕತೆ ಇದೆಯಲ್ಲ, ಈ ಕತೆ ನಿಮ್ಮ ಜೀವನಕ್ಕೆ ತುಂಬ ಹತ್ತಿರದಲ್ಲಿ ಅಂತ ಅನಿಸ್ತದೆ ಯಾಕೆ? ಖಂಡಿತವಾಗ್ಲೂ ನೀವೆಲ್ಲರೂ ಆಲ್ರೆಡಿ ನೋಡಿರ್ತೀರಾ. ಖಂಡಿತವಾಗ್ಲೂ ನನಗೆ ಅಡ್ವೆಂಚರ್ಸ್ ಅಂದರೆ ತುಂಬ ಇಷ್ಟ, ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ, ಬೈಕ್ ರೈಡಿಂಗ್ ಇಷ್ಟ, ಆ್ಯಂಡ್ ವಾಟ್ ನಾಟ್. ಈ ಸಿನಿಮಾದಲ್ಲಿ ಏನೇನು ಮಾಡಿದ್ದೀನಿ ಇದೆಲ್ಲ ಇಷ್ಟ. ಸೊ ಸಿನಿಮಾದಲ್ಲಿ ಏನೇನು ಮಾಡಿದ್ದೀನಿ ಅನ್ನೋದಕ್ಕೆ ನೀವು ಸಿನಿಮಾನೇ ನೋಡಬೇಕಾಗತ್ತೆ. ಸೊ ಒಂದು ಚಿಕ್ಕದಾಗಿ ಹೇಳಬೇಕಂದ್ರೆ ಈ ಒಂದು ಕ್ಯಾರೆಕ್ಟರ್ ವೆರಿ ಸೆಲ್ಫ್ ರೆಸ್ಪೆಕ್ಟ್ ಇಟ್ಕೊಂಡಿರುವಂಥ ಒಂದು ಕ್ಯಾರೆಕ್ಟರ್. ಆ್ಯಟಿಟ್ಯೂಡ್ ಖಂಡಿತವಾಗ್ಲೂ ಇದೆ, ಅದೇ ನನಗಿದೆಯಲ್ಲ ಆ ಥರ ಸ್ವಲ್ಪ. ಅಂದರೆ ನಾಟ್ ಲೈಕ್ ತುಂಬ ರಫ್ ಆ್ಯಂಡ್ ಟಫ್ ಅಲ್ಲ, ಬಟ್ ಶಿ ಈಸ್ ವೆರಿ ಬೋಲ್ಡ್, ವೆರಿ ಸ್ಟ್ರೈಟ್ ಫಾರ್ವರ್ಡ್. ಜೊತೆಗೆ ಶಿ ಡೋಂಟ್ ಮೈಂಡ್ ಅಂದರೆ ಫೈಟ್ಸ್ ಆಗಿರ್ಬೋದು, ಅಥವಾ ಟ್ರಾವೆಲ್ ಮಾಡೋದ್ರಲ್ಲಾಗಿರ್ಬೋದು, ಅಥವಾ ಪ್ಲ್ಯಾನ್ ಮಾಡೋದ್ರಲ್ಲಾಗಿರ್ಬೋದು, ಅಥವಾ ಒಂದು ಡಿಸಿಪ್ಲಿನ್ ಆ್ಯಂಡ್ ಏನೋ ಎಥಿಕ್ಸ್ ಅಂತ ಬಂದಾಗ ಕೆಲವೊಂದು ಪ್ರಿನ್ಸಿಪಲ್ಸ್ ಅಂತ ಇರುತ್ತೆ ಲೈಫಲ್ಲಿ. ಸೊ ಅದನ್ನು ಫಾಲೋ ಮಾಡೋದ್ರಲ್ಲಿ ಈ ಕ್ಯಾರೆಕ್ಟರ್ ತುಂಬಾ ಎತ್ತಿದ್ಕಾಯಿ. ಸೊ ಇದು ಸಿನಿಮಾದಲ್ಲಿ ನೋಡ್ತಿದ್ದಾಗ ಎಲ್ಲೋ ಒಂದು ಕಡೆ ನನ್ನ ಕ್ಯಾರೆಕ್ಟರ್ನ ನಾನು ಎಲ್ಲೋ ಒಂದು ಕಡೆ ಸ್ವಲ್ಪ ಅಲ್ಲಿ ಇಲ್ಲಿ ನಾವು ಸ್ಕಿಪ್ ಮಾಡಿರ್ತೀವಿ ಗೊತ್ತಾ, ಅದನ್ನು ಕರೆಕ್ಟ್ ಮಾಡ್ಕೋಬೇಕು ಅನ್ನೋ ಥರ ನಮ್ಮ ಕ್ಯಾರೆಕ್ಟರ್ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನನಗೆ ಈ ಕ್ಯಾರೆಕ್ಟರ್ ತುಂಬ ಇಷ್ಟ. ಆ್ಯಂಡ್ ಸ್ಟೋರಿ ಕೇಳಿದಾಗ ಮೇನ್ ಥಿಂಗ್ ವಾಸ್ ಗೋನು ಟ್ರಾವೆಲ್ ಎಲ್ಲ ಕಡೆ ಅಂತ ಅಂದರು. ಸೊ ನನಗೂ ಟ್ರಾವೆಲಿಂಗ್ ಇಷ್ಟ. ಸಿನಿಮಾ ಹೆಸರು ಹೇಳ್ಕೊಂಡು ಏನು ಟ್ರಾವೆಲ್ ಆದರೂ ಮಾಡೋಣ ಅಂತ ಅಂದ್ಕೊಂಡೆ. ಜೋಕ್ಸ್ ಅಪಾರ್ಟ್, ಟ್ರಾವೆಲಿಂಗ್ ಜೊತೆಗೆ ಶೂಟಿಂಗ್ ಮಾಡೋದು ಈಗ ಪ್ಯಾಷನ್ ಆ್ಯಂಡ್ ಪ್ರೊಫೆಷನ್ ಎರಡು ಒಟ್ಟಿಗಾದಾಗ ಅದರಲ್ಲಿರುವಂಥ ಫ್ಲೇವರೇ ಸಖತ್ ಮಜಾ ಕೊಡುತ್ತೆ ಆ್ಯಕ್ಚುಲಿ. ಆನ್ ಸ್ಕ್ರೀನ್ ಹೋದಾಗ ಕ್ಯಾರೆಕ್ಟರ್ ಆಗೋದು, ಆಫ್ ಸ್ಕ್ರೀನ್ ಬಂದಾಗ ರಿಯಲ್ ಆಗಿ ಬೇರೆದನ್ನ ಚೆರಿಷ್ ಮಾಡೋದು, ಇಟ್ಸ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಸೊ ಈ ಕ್ಯಾರೆಕ್ಟರ್ ಇಟ್ಸ್ ಇಟ್ಸ್ ಜಸ್ಟ್ ನಥಿಂಗ್ ಬಟ್ ಮೀ. ಈ ಕ್ಯಾರೆಕ್ಟರ್ ನಿಜ ಹೇಳ್ಬೇಕು ಅಂದರೆ ನನ್ನನ್ನು ನಾನು ಮತ್ತೆ ನಾನು ನೋಡ್ಕೊಳ್ಳೋ ಥರ ಇರುವಂಥ ಕ್ಯಾರೆಕ್ಟರ್.